नमः एकदन्ताय नमः कपिलाय नमः गजकण्ठाय नमः बालचन्द्राय ಯಾವ ಕಲರ್ ನನಗೆ ನೋಡ್ತಿದ್ರೆ ಏಟ್ ಆಗ್ತಿದ್ರು ಆ ಕಡೆ ನೋಡ್ದಂಗೆ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಈ ಸಭೆಗೆ ಹೃತ್ಪೂರ್ವಕ ಸ್ವಾಗತ. ಎಲ್ಲ ಸಿಬ್ಬಂದಿಗಳು, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎಲ್ಲ ಇಂಜಿನಿಯರ್ಗಳು ಮತ್ತೆ ಎಲ್ಲ ಮುಖಾಂತರ ಮನೆ ಮನೆಗೆ ನಲ್ಲಿಯನ್ನು ಕೊಡುವಂತ ಸಂಪರ್ಕ ಕೊಡುವಂತ ಯೋಜನೆಯನ್ನ ಚಾಲನೆಯನ್ನ ಇವತ್ತು ಕೊಡುವಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಆಂಜನಮ್ಮನವರು ಹಾಗೆ ಉಪಯೋಗ ಕೊಡುಗೆನಲ್ಲಿ ಇದ್ರೆ ಜನ ಸೇರ್ಬೇಕಪ್ಪ, ಯಾಕೋ ಸೇರಿಲ್ಲ. ಎಲ್ಲ ಸಾಹೇಬ್ರು ಬರ್ಲಿಲ್ಲ, ನಾನು ಬಂದೆ ಅಂತಲ್ಲ. ಅದನ್ನು ಸಹಭಾಗಿತ್ವ ಎಲ್ಲಾದ್ರೂ ಇರ್ಬೇಕಿತ್ತು. ಯಾಕೋ ನನಗೆ ಪ್ರಚಾರದ ಕೊರತೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಎಲ್ಲರನ್ನೂ ನಾನು ಸಾರ್ವಜನಿಕವಾಗಿ ಸಹಭಾಗಿತ್ವವನ್ನು ಕಡಿಮೆ ಕಾಣ್ತಾ ಇದ್ದೀನಿ. ಆದರೆ ಅದಕ್ಕೆ ನೀವೆಲ್ಲರಿಗೂ ಹಿಡಿಯುವವರೆ ಎಲ್ಲರಿಗೂ ಗಮನಕ್ಕೆ ತರಬೇಕು ಅಂತ ನಾನು ಅದು ಅನ್ಕೊಂತೀನಿ. ಮುಂದೆ ಡಂಗೂರ ಆಗ್ತೀರಾ ಊರಲ್ಲಿ, ಯಾಕಂದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಈಗ ಅಗಿಬೇಕಾದ್ರೆ ಲೋಕೇಶ್ ಅವ್ರು ಹೇಳ್ದಾಗೇನೆ ಏನೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇವಾಗ ಮನೆ ಮನೆಗೆ ನಲ್ಲಿ ಕೊಡ್ಬೇಕಾದ್ರೆ ರಸ್ತೆಗಳನ್ನ ಆಗಿರೋ ರಸ್ತೆಗಳನ್ನ ಅಗಿಯುವಂಥದ್ದು ಇರುತ್ತೆ. ಅಗದಾಗ ಅವರೇ ಹೇಳಿದ್ದಾರೆ ಅತಿ ಶೀಘ್ರವಾಗಿ ಅದನ್ನೆಲ್ಲ ಫಿಲಪ್ ಮಾಡ್ಕೊಡ್ತೀವಿ ಅಂತ. ಇದು ಒಂದು ಹಳ್ಳಿಗಾಡಿನಲ್ಲಿ ಬರುವಂತ ಒಂದು ಏನ್ ನೈರ್ಮಲ್ಯ ಕಾಪಾಡೋದು ಅಂದ್ಕೊಂತೀವಿ. ವ್ಯಾಪ್ತಿಯ ಮುಖ್ಯ ಗ್ರಾಮವಾದ ಕೊಡಗೇನಹಳ್ಳಿ ಗ್ರಾಮದಲ್ಲಿ JJM ಯೋಜನೆಯ ಶಂಕುಸ್ಥಾಪನೆ ಸಮಾರಂಭಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಸನ್ಮಾನ್ಯ ಸಹಕಾರ ಸಚಿವರಾದ ಶ್ರೀಯುತ KN ರಾಜಣ್ಣ ಸಾಹೇಬರವರು ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಈ ಸಭೆಗೆ ಹಾಜರಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದೀವಿ. ಅವರ ಅನುಪಸ್ಥಿತಿಯಲ್ಲಿ ಮೊದಲಿಗೆ ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಅವರು ಈ ಸಭೆಗೆ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಮ್ಮ ಕೊಡಗೇನಹಳ್ಳಿ ಗ್ರಾಮ ಅಲ್ಲ ಬೋರ್ವೆಲ್ಲಿಂದ ಓವರ್ ಟ್ಯಾಂಕಿಗೆ ರೈಸಿಂಗ್ ಮೇನ್ ಕನ್ಸ್ಟ್ರಕ್ಷನ್ ಮಾಡುವುದು. ರೈಸಿಂಗ್ ಮೇನಿಂದ ನಾವು ಓವರ್ ಟ್ಯಾಂಕ್ ಫಿಲ್ಅಪ್ ಮಾಡಿ ಓವರ್ ಟ್ಯಾಂಕಿಂದ ಪ್ರತಿ ಮನೆಗೆ ನಾವು ನಲ್ಲಿಗಿಂದಲೂ ಒಂದು ಕಲೆಕ್ಷನ್ ಅನ್ನು ನಾವು ಕೊಡ್ತೇವೆ. ಎಲ್ಲ ಈಗಾಗಲೇ ಕೊಡಗೇನಹಳ್ಳಿಯಲ್ಲಿ ಹೆಚ್ಚಿನ ಭಾಗದಲ್ಲಿ ಸಿಸಿ ಕಾಮಗಾರಿ ನಾವು ಒಂದಡಿ ಅಗಲಕ್ಕೆ ಮಾತ್ರ ಸಿಸಿ ರೋಡನ್ನು ಕಟ್ ಮಾಡಿ ಹೊಸ ಪೈಪ್ ಲೈನ್ ಹೆಚ್ಚು. ತದನಂತರ ನಾವು ಎಲ್ಲ ಮನೆಗಳು ಸರಿಯಾಗಿ ನೀರು ಬರುವುದನ್ನು ಪರಿಶೀಲಿಸಿಕೊಂಡು ನಂತರ ನಾವು ಈಗ ಕಟ್ ಮಾಡಿರ್ತಕ್ಕಂಥ ಸಿಸಿ ರೋಡನ್ನು ಈಗ ಸಾರ್ವಜನಿಕರಿಗೆ ನಾವು ಕೆಲಸ ಮಾಡಬೇಕಾದ್ರೆ ಖಂಡಿತ ಸ್ವಲ್ಪ ತೊಂದರೆ ಆಗ್ತದೆ. ಆ ತೊಂದರೆಗೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ. ಒಂದು ಒಳ್ಳೆ ಕಾಮಗಾರಿ ಆಗಬೇಕಂದ್ರೆ ಜನ ಸ್ವಲ್ಪ ದಿವಸ ನಮ್ಮ ಕಷ್ಟಗಳನ್ನು ಸಹಿಸ್ಕೋಬೇಕಾಗ್ತದೆ. ನಾವು ನಿಮ್ಮ ಮನೆ ಮುಂದೆ ನಿಮ್ಮ ರಸ್ತೆಗಳಲ್ಲಿ